ಟು ವಿಜಯರಾಜ್ ಯೂಟ್ಯೂಬ್ ಚಾನಲ್. ನಿಮ್ಗೆ ಗೊತ್ತಿರಬೇಕು, ನೀವೇನಾದರೂ ಗುತ್ತಿಗೆ ನೌಕರದಾರರು ಅಥವಾ ದಿನಗೂಲಿ ನೌಕರದಾರರು ಅಥವಾ ತಾತ್ಕಾಲಿಕ ನೌಕರರಾಗಿ ಸರ್ಕಾರದ ಯಾವುದೇ ಭಾಗದಲ್ಲಿ ಸರ್ಕಾರದ ಭಾಗವಾಗಿ ಕೆಲಸ ಮಾಡ್ತಿದ್ರೆ ಇನ್ನು ಮುಂದೆ ತಿಳ್ಕೊರಿ, ನಿಮ್ಮ ದಿನಗೂಲಿ ನೌಕರಿ ಅಥವಾ ಗುತ್ತಿಗೆ ನೌಕರಿ ಸರ್ಕಾರಿ ನೌಕರಿಯಾಗಿ ಬದಲಾಗುವ ಕಾಲ ಬಹಳ ಸಮೀಪ ಆಗೈತಿ. ನಿಮ್ಗೆ ಇದರ ಮಾಹಿತಿ ಬೇಕಾದ್ರೆ ಪೂರ್ತಿ ವಿಡಿಯೋ ನೋಡ್ರಿ, ಅವಾಗ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತೈತಿ. ಕಮ್ ಟು ದ ಪಾಯಿಂಟ್. ನೀವೇನಾದರೂ 10 ವರ್ಷ ಸರ್ಕಾರದ ಭಾಗವಾಗಿ ಸರ್ಕಾರದ ಯಾವುದೇ ಕಚೇರಿಗಳಲ್ಲಿ ನೌಕರರಾಗಿ, ಗುತ್ತಿಗೆ ನೌಕರರಾಗಿ ಅಥವಾ ದಿನಗೂಲಿ ಕಾರ್ಮಿಕರಾಗಿ ಅಥವಾ ತಾತ್ಕಾಲಿಕ ನೌಕರಿಯಾಗಿ ಕೆಲಸ ಮಾಡಿದ್ದೀರಾ, ಹಾಗಾದರೆ ತಡ ಮಾಡಬೇಡ್ರಿ. ನಿಮ್ಗೆ ಇವಾಗ ಒಂದು ವರದಾನ ಆಗಿರುವಂಥ ಹೈಕೋರ್ಟ್ ತೀರ್ಪು ಕೊಟ್ಟೈತಿ. ಆ ವರದಾನ ಆಗುವಂಥ ಹೈಕೋರ್ಟ್ ಯಾವುದಪ್ಪ ಅಂದ್ರೆ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಹೈಕೋರ್ಟ್ ಏನು ಮಾಡೈತೆ ಅಂದ್ರೆ 10 ವರ್ಷಗಳ ಕಾಲ ಸೇವೆ, 10 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟು ಸೇವೆ ಸಲ್ಲಿಸಿದವರಿಗೆ ಸರ್ಕಾರ ಕಾಯಂಗೊಳಿಸಿ ಅವರನ್ನ ಸರ್ಕಾರದ ನೌಕರರಾಗಿ ಪರಿಗಣಿಸಬೇಕು ಅಂತೇಳಿ ತಿಳಿಸೈತಿ. ಹಾಗಾದ್ರೆ ಅದಕ್ಕಿರುವ ಮಾನದಂಡಗಳು ಏನು, ಅದಾದ್ರೆ ಆ ಮಾನದಂಡಗಳು ಯಾವ್ಯಾವ ಅಂತ ನಾವು ನೋಡೋಣ. ನೀವೇನಾದರೂ 10 ವರ್ಷ ಕಂಟಿನ್ಯೂ ಆಗಿ ಒಂದು ಸರ್ಕಾರ ನೌಕರಿಯಲ್ಲಿ ಕೆಲಸ ಮಾಡಿದ್ರೆ ನೆನಪಿಟ್ಟುಕೋರಿ, ನೀವು 3 ಅಂಶಗಳನ್ನು ನಿಮ್ಮ ಹತ್ರ ಇಟ್ಕೊಂಡಿರಬೇಕು. ಅಂದ್ರೆ 10 ವರ್ಷ ದುಡಿದಿರುವಂಥದ್ದು. ಅದೇನಪ್ಪ ಅಂದ್ರೆ ಫಸ್ಟ್ ಅಂದ್ರೆ ಅಪಾಯಿಂಟ್ಮೆಂಟ್ ಲೆಟರ್ ಅಂದ್ರೆ ನೇಮಕಾತಿ ಪತ್ರ. ಎರಡನೇದು ಯಾವುದು ಅಂತಂದ್ರೆ ನೀವು ಹಾಜರಾತಿ ಬುಕ್ಕು ಅಥವಾ ಅಟೆಂಡೆನ್ಸ್ ರಿಕಾರ್ಡ್. ಈ ಅಟೆಂಡೆನ್ಸ್ ರಿಕಾರ್ಡು ನಿಮ್ಮ ಹತ್ರ ಇದ್ರೆ ನೆನಪಿಟ್ಕೊಂಡ್ಬಿಡ್ರಿ, ನೀವು 10 ವರ್ಷ ಸತತವಾಗಿ ಸರ್ಕಾರದ ಭಾಗವಾಗಿ ಕೆಲಸ ಮಾಡಿರಿ ಅಂತಂದ್ರೆ ನಿಮ್ಗೆ ಅವರು ಸರ್ಕಾರ ನೌಕರಿ ಕೊಡಲೇಬೇಕು. ಮತ್ತು ಮೂರನೇದು ಏನಪ್ಪ ಅಂದ್ರೆ ಸ್ಯಾಲ್ರಿ ಸ್ಲಿಪ್ಪು ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟು ಅಥವಾ ನೀವು ವೇತನ ಏನಾದರೂ ತೊಗೊಂಡಿದ್ರೆ ಅದರ ಪುರಾವೆ. ನೆನಪಿಟ್ಕೋರಿ, ಅವರು ವೇತನ ಏನಾದರೂ ಕ್ಯಾಶ್ನಾಗ ಕೊಟ್ಟಿದ್ರಂದ್ರೆ ನಿಮ್ಮ ಹತ್ರ ಅದು ಪುರಾವೆ ಇರೋದಿಲ್ಲ. ಆದ್ರೆ ಅವಾಗ ಹಾಜರಾತಿ ನಿಮ್ಮನ್ನು ಕೈ ಹಿಡಿತೈತಿ. ಇಲ್ಲಾಂದ್ರೆ ಅಪಾಯಿಂಟ್ಮೆಂಟ್ ಲೆಟರ್ ನಿಮ್ಗೆ ಕೈ ಹಿಡಿತೈತಿ. ಇಲ್ಲ ನಿಮ್ಗೆ ಡೈರೆಕ್ಟ್ ಬ್ಯಾಂಕಲ್ಲೇ ನಿಮ್ಗೆ ಸ್ಯಾಲ್ರಿ ಕ್ರಿಯೇಟ್ ಮಾಡಿದ್ರಂದ್ರೆ ಸ್ಯಾಲ್ರಿ ಬ್ಯಾಂಕ್ ಸ್ಟೇಟ್ಮೆಂಟ್ ತೊಗೊಂಡು ಹೋದ್ರೂ ಕೂಡ ನಿಮ್ಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೈತಿ. ಹಾಗಾದ್ರೆ ಏನಪ್ಪ ಇದು ಪ್ರಕರಣ ಅಂತಂದ್ರೆ ಹೈಕೋರ್ಟ್ ಮತ್ತು ಪಂಜಾಬದಲ್ಲಿ ಏನಾಗುತ್ತೆ, ಸಂದೀಪ್ ಮೌದ್ಗಿಲ್ ಅನ್ನುವ ಪೀಠ ಏನು ಮಾಡ್ತೈತಿ, 1994ರಿಂದ ದಿನಗೂಲಿ ನೌಕರಿಯಾಗಿ ಕೆಲಸ ಅಂಥವ್ರಿಗೆ ಸರ್ಕಾರ ಕಾಯಂ ಮಾಡದೇ ಇರೋದಕ್ಕೆ ಬಹಳ ಕಳವಳ ವ್ಯಕ್ತಪಡಿಸಿ ಏನು ಮಾಡೈತಿ, ತೀವ್ರ ಬೇಸರ ವ್ಯಕ್ತಪಡಿಸೈತಿ ಮತ್ತು ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡೈತಿ. ಏನಂತ, ಈ ನೌಕರರನ್ನ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ನೌಕರದಾರರು ಅಂತ ಪರಿಗಣಿಸಿ ಅಂತೇಳಿ. ಹಾಗಾಗಿ ಸರ್ಕಾರಕ್ಕೆ ಅನಿವಾರ್ಯತೆ ಎದುರಾಗಿದೆ. ಹಾಗಾಗಿ ಅವರು ಸರ್ಕಾರಿ ನೌಕರರಾಗಿ ಬದಲಾವಣೆ ಆಗ್ತಾರೆ. ಹಾಗಾದ್ರೆ ಈ ತೀರ್ಪಿನಿಂದ ದೇಶದಾದ್ಯಂತ ಹೊಸ ಸಂಚಲನ ಮೂಡೈತಿ. ಯಾರಿಗೆ? ಗುತ್ತಿಗೆ ನೌಕರದಾರರು ಮತ್ತು ತಾತ್ಕಾಲಿಕ ನೌಕರದಾರರು ಮತ್ತು ದಿನಗೂಲಿ ನೌಕರದಾರರಿಗೆ ಇದು ಬಹಳ ವರದಾನ ಆಗಿ ಬಂದೈತಿ. ಹಾಗಾದ್ರೆ ಏನು ಮಾಡಬೇಕಪ್ಪ, ಮುಂದೆ ಏನಾಗತ್ತೆ ಅಂದ್ರೆ ಸರ್ಕಾರದವರು ನೌಕರಿಯನ್ನು ಕಾಯಂ ಮಾಡೋದು ಅವ್ರ ಕರ್ತವ್ಯ ಆಗ್ತೈತಿ. ಮತ್ತು ಇದು ನಿಮ್ಗೆ ಏನಾಗುತ್ತೆ, ನಿಮಗೂ ಕೂಡ ಬೆನಿಫಿಟ್ ಸಿಗ್ತೈತಿ. ಹಾಗಾದ್ರೆ ಕರ್ನಾಟಕಕ್ಕೆ ಇದರಿಂದ ಏನು ಲಾಭ ಅಂತ ಕೇಳಿದ್ರನ, ನೀವು ಒಂದು ವೇಳೆ 10 ವರ್ಷಕ್ಕಿಂತ ಮೇಲ್ಪಟ್ಟು ಕೆಲಸ ಮಾಡಿದ್ರೆ, ಈಗ ಆಲ್ರೆಡಿ ಹೈದರಾಬಾದ್ ಮತ್ತು ಪಂಜಾಬ್ ಹೈಕೋರ್ಟ್ನಲ್ಲಿ ತೀರ್ಪು ಎತ್ತಿ ಹಿಡಿಯೋದ್ರಿಂದ ಈ ತೀರ್ಪು ನಿಮಗೆ ಪೂರಕವಾಗಿ ಪರಿಣಾಮ ಬೀಳ್ತೈತಿ. ಇದು ನಿಮಗೆ ಏನು ಮಾಡ್ತೈತಿ, ಕಾನೂನು ರೀತಿಯಾದ ಬಲ ಕೊಡ್ತೈತಿ. ಹಾಗಾಗಿ ಕೆಲವೇ ದಿನಗಳಲ್ಲಿ ನೀವು ಕೂಡ ಸರ್ಕಾರಿ ನೌಕರರಾಗುವುದರಲ್ಲಿ ಸಂಶಯವಿಲ್ಲ. ಹಾಗಾಗಿ ನೀವೇನಾದರೂ ದಿನಗೂಲಿ ನೌಕರರು, ತಾತ್ಕಾಲಿಕ ನೌಕರರು ಅಥವಾ ಗುತ್ತಿಗೆ ಆಧಾರದಲ್ಲಿ ನೀವೇನಾದರೂ ನೌಕರಿ ಮಾಡ್ತಿದ್ರ, ಕೆಲವೇ ದಿನಗಳಲ್ಲಿ ಈ 3 ಕಾರ್ಡ್ಗಳನ್ನು ಇಟ್ಕೊಂಡ್ರೆ ನೀವು ಸರ್ಕಾರ ನೌಕರರಾಗಿ ಬದಲಾಗ್ತೀರಿ. ತಡ ಮಾಡದೆ ಈ 3 ಡಾಕ್ಯುಮೆಂಟ್ ಇದಾವೆಲ್ಲ ನೋಡ್ರಿ. ಇರಲಿಲ್ಲಂದ್ರೆ ಬೇಗನೆ ಕಲೆಕ್ಟ್ ಮಾಡಿ ಇಟ್ಕೋರಿ. ಯಾವಾಗ ಆದೇಶ ಹೊರಗೆ ಬರ್ತೈತಿ ಹೇಳಕ್ ಬರಲ್ಲ. ಕರ್ನಾಟಕ ಸರ್ಕಾರ ಕೂಡ ಇದರಿಂದ ಈ ತೀರ್ಪಿನಿಂದ ಕೂಡ ಅವರಿಗೂ ಕೂಡ ನಿಮ್ಮನ್ನು ಸರ್ಕಾರ ನೌಕರಿಯಾಗಿ ಮಾಡುವ ಅನಿವಾರ್ಯತೆ ಬಂದೇ ಬರುತ್ತೆ. ಹಾಗಾಗಿ ಈ 3 ಡಾಕ್ಯುಮೆಂಟನ್ನು ಹೀಗೆ ಸಂಗ್ರಹಿಸಿಟ್ಕೊಳ್ಳಿ. ಓಕೆ, ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.